ಸ್ಟಾಪ್ ಮಾಡ್ತಿರಲ್ಲ ಅಂತ ಹೇಳಿ ಆಮೇಲೆ ಕಳ್ಸಿಕೊಟ್ರು. ಅದ್ ಬೇರೆ ವಿಚಾರ. ಈ ಬಿಜೆಪಿ ಅವ್ರು ಏನು ಅಂತ ಹೇಳಿದ್ರೆ, ಸೊ ಇನ್ನು ಅವ್ರು ಒಂಥರ ಏನಾಗಿದೆ, ಅವ್ರಿಗೆ ಒಂಥರ ಅತೃಪ್ತ ಆತ್ಮ, ಏನು ಮಾಡಂಗಿಲ್ಲ. ಅವ್ರ ಕೈಲಿ ವಿರೋಧ ಪಕ್ಷವಾಗಿ ಸಕ್ಸಸ್ ಆಗೇ ಇಲ್ಲ ರಾಜ್ಯದಲ್ಲಿ. ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಕೆಲಸನೇ ಮಾಡಿಲ್ಲ ಅವರು. ವಿರೋಧ ಪಕ್ಷ ಇದೆ ಅಂತ ಅನಿಸ್ತಾ ಇಲ್ಲ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಅಂತ ಅನ್ಸ್ತಾನೆ ಇಲ್ಲ. ಅಶೋಕ್ ಅಷ್ಟೊಂದು ಮಾತಾಡ್ತಾರಲ್ಲ, ಅಶೋಕ್ ಮಾತಾಡಲ್ಲ, ವಿರೋಧ ಪಕ್ಷ ಅಂತ ಅನ್ಸೋದಿಲ್ಲ ಅವರು. ಯಾರಿಗೆ ಅನ್ಸ್ಬೇಕದು? ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ರಾಜ್ಯದ. ಕೇಳಿಸ್ಕೊಳ್ಳಿ, ರಾಜ್ಯದಲ್ಲಿ ಅವರು ಪಾದಯಾತ್ರೆ ಮಾಡಿದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಿರ್ತಾರೆ, ಪ್ಲಕಾರ್ಡ್ ಇಡ್ತಾರೆ. ಗಾಂಧೀಜಿ ಮುಂದೆ ನೀವು ಕೆಳಗಡೆ ಕೂತಿರ್ಲಿಲ್ವೇನ್ರಿ? ಅವತ್ತು ಮೊನ್ನೆ ಕೂತಿರ್ಲಿಲ್ಲ ಗಾಂಧಿ. ಅಷ್ಟೇ ಮಾಡಕ್ಕಾಗದ ಅವ್ರ ಕೈಲಿ. ಇನ್ನೇನ್ ಮಾಡ್ಬೋದು? ನಿಮ್ಮ ಪ್ರಕಾರ ಇನ್ನೇನ್ ಮಾಡ್ಬೋದು? ಆಪೋಸಿಷನ್ ಪಾರ್ಟಿ ಇನ್ನೇನ್ ಮಾಡ್ಬೋದು? ಏನ್ ಮಾಡ್ಬೇಕಾಗಿತ್ತು? ರಾಜ್ಯದ 18 ನೀರಾವರಿ ಯೋಜನೆಗಳಿಗೆ, ರೈಲ್ವೆ ಯೋಜನೆಗಳಿಗೆ ಹೋಗ್ಬಿಟ್ಟು ಮೋದಿ ಹತ್ರ, ಸ್ವಾಮಿ ನಮ್ ದುಡ್ಡನ್ನ ನೀವು ತಿಂದು ತೆಗ್ತಾ ಇದೀರಿ, ನಮ್ ದುಡ್ಡು ಕೊಡಿ ಅಂತ ಕೇಳೋಂತ ತಾಕತ್ ಇದೆ ಅವ್ರಿಗೆ. ಕೇಳ್ತಾ ಇಲ್ಲ. ಹೋಲಿ ಈ ಕಳೆದ 7 ವರ್ಷದಲ್ಲಿ 10 ವರ್ಷದಲ್ಲಿ ಯಾವಾಗ್ಲಾದ್ರು ಒಬ್ಬ ಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಗಳು ಹೋಗಿ ನೇರವಾಗಿ ನಮಗೆ ಕರ್ನಾಟಕ ಅನ್ಯಾಯ ಮಾಡ್ತಿದ್ರಿ, ನೀರಾವರಿ ಯೋಜನೆಗಳು ಅನ್ಯಾಯ ಮಾಡ್ತಿದ್ರಿ, ಹಣಕಾಸಿನ ಯೋಜನೆ ಅನ್ಯಾಯ ಮಾಡ್ತಿದ್ರಿ, ನಮ್ ಸಿಎಂ ಕೇಳ್ತಾ ಇದ್ದಾರೆ, ನಮ್ ಸಿಎಂ ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಹೋಗಿ ಹೋಗಿ ಪ್ರೊಟೆಸ್ಟ್ ಡೆಲ್ಲಿಲಿ ಹೋಗಿ ಮಾಡಿದೀವಿ, ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದೇವೆ ನಾವು. ಹಣಕಾಸನ್ನ ಯಾರಪ್ಪನ ಕನ್ನಡಿಗರ. ಈಗ ರಘು ಹೊಸದು ಹೇಳ್ತಾ ಇದ್ರಿ, ಇಲ್ಲಿ ಇದೇನು ಕುರಿ ಮಾಂಸ ಅದೆಲ್ಲ ಅಲ್ಲಿ ಸ್ಟಡಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಒಂದು 500 kg ಎಷ್ಟೋ ಜಾಸ್ತಿ ಆಗ್ಬೇಕು ಇವಾಗ. ಅವ್ರು ಹೋಗಿ ಬಂದ ತಕ್ಷಣ ರಿಪೋರ್ಟ್ ನೋಡ್ಕೊಂಡು ಪೂರ್ತಿ ಕೇಳಿಸ್ಕೊಂಡ್ರೆ ಟನ್ ಗಟ್ಟಲೆ ಜಾಸ್ತಿ ಆಗ್ಬಿಡ್ಬೇಕು ಇವಾಗ ಮಂಡ್ಯದಲ್ಲೋ ಈ ಕಡೆ. ಇದು ಯಾವ್ದು ಪಶುಸಂಗೋಪನೆ ಅಂತ ಬಂದಾಗ ಈ ಮಾಂಸದ್ದು ಒಂದು ಹೇಳಿದ್ರಿ, ಇವಾಗ ನಾವು ಹಾಲು ಅಂತ ಅನ್ಕೊಂಡಿದ್ವಿ. ಇದು ಯಾವ ತರ ಇವಾಗ? ಇದು ಆಸ್ಟ್ರೇಲಿಯಾ, ಸಿಡ್ನಿ ಅಥವಾ ನ್ಯೂಜಿಲೆಂಡ್ ಈ ಭಾಗದಲ್ಲೆಲ್ಲ. ಚಿಕ್ಕಮಂಗ್ಳೂರಲ್ಲಿ ವಸಂತ ಅಂತ ಒಬ್ಬರಿದ್ದಾರೆ, ಅವರು ಇವೆಲ್ಲ ಕುರಿ ಸಾಗಾಣಿಕೆ ಎಲ್ಲರೂ ತುಂಬ ಫೇಮಸ್. ಅವ್ರು ಹೇಳಿದ್ರೆ ಅಲ್ಲಿ ಬೇಡ ಇಲ್ಲೇನೆಲ್ಲ ಬಿಡ್ತಾರೆ, ಏನ್ ಮಾಡ್ಬೇಕಂತ. ಓಕೆ, ಮೀಟ್ ಜಾಸ್ತಿ, ವೇಟ್ ಜಾಸ್ತಿ. ಜ್ಞಾನ ಏನಂದ್ರೆ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನ ನೀನು ತೆರೆದಿಟ್ಕೊಂಡಿರೋ ಜ್ಞಾನ ಯಾವ ಕಡೆಯಿಂದ ಬಂದ್ರು ತಗೋ ಅಂತ ಹೇಳಿ ಅವ್ರು ನ್ಯೂಜಿಲೆಂಡ್ಗೆ ಹೋಗಿ, ಸಿಡ್ನಿಗೆ ಹೋಗಿ ಇಲ್ಲಿ ತಗೋಬತ್ತಾರ ಜ್ಞಾನ ಅಂತ. ಸರ್ ಇದು ಏನಂದ್ರೆ, ಇದು ಏನಂದ್ರೆ ಈ ತಮಾಷೆಯಿಂದ ತುಂಬಾ ಒಂದು ಸಂಘರ್ಷದ ಮಟ್ಟಕ್ಕೆ ಹೋಗ್ಬೇಕಾಗಿದೆ. ನೀವು ನೋಡಿ ಎಲ್ಲ ಸೇರಿ ಮೆಟ್ರೋ ದರ ಹೇಗೆ ನಿಲ್ಲಿಸಿದ್ರಲ್ಲ, ಅದೇ ತರ ನೀವು ಎಲ್ಲರೂ ಸೇರಿ ಜನರೆಲ್ಲ ಸೇರ್ಬೇಕಾಗಿದೆ ಇವತ್ತು. ಹೋರಾಟ ಮಾಡಿ ಈ ತರ ದುಂದುವೆಚ್ಚಗಳಿಗೆ ಕಡಿವಾಣ ಹಾಕೊಂಡು ಹೋಗ್ಬೇಕು ಅಂತ ನೀವು ಹೇಳ್ತಾ ಇರೋದು. ಏರ್ಪೋರ್ಟ್ ತಡೆ ಹಾಕ್ಬಿಡ್ಬೇಕು ಅವತ್ತಲ್ಲಿ. ಹೇಗಂದ್ರೆ ಸಂಘಟಿತವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಪ್ರಗತಿಪರರಿಂದ ಚರ್ಚೆ ಆಗಬೇಕಾಗಿದೆ. ಈ ದೊಡ್ಡ ಮಟ್ಟದಲ್ಲಿ ಇನ್ನು ಸಿದ್ದರಾಮಯ್ಯನವ್ರಿಗೆ ಮುಟ್ಬೇಕಾಗಿದೆ ವಿಷಯ ಸರಿಯಾಗಿ. ಅಂದ್ರೆ ಜನರು ವಿರೋಧ ಮಾಡ್ತಾ ಇದಾರೆ, ಇವೆಲ್ಲ ಮಾಡಬಾರ್ದು ಅಂತೇಳಿ. ನೋಡಿ ಸರ್, ಒಂದು ಇವಾಗ ನನ್ನಿಂದ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅಡಲ್ಟ್ರೇಷನ್ ಎಲ್ಲ ಆಯ್ತು, ಡುಪ್ಲಿಕೇಶನ್ ಎಲ್ಲ ಆಗ್ತಿದೆ. ಅಂದ್ರೆ ಡುಪ್ಲಿಕೇಟ್ ಮಿಲ್ಕ್ ಎಲ್ಲ ಇದು ಮಾಡೋದು, ತುಪ್ಪ ಮಾಡೋದು. ಹೌದಾ ಸರ್? ಅದಕ್ಕೇನು ಪನಿಷ್ಮೆಂಟ್ ಕೊಡ್ತಾರೆ ಇವರು? 5,000 ಕೊಡ್ತಾರೆ, ಪೆನಾಲ್ಟಿ ಹಾಕ್ತಾರೆ, 6 ತಿಂಗಳು ಜೈಲ್ ಹಾಕ್ತಾರೆ. ಪಶು ಸಂಗೋಪನೆ ಇಲಾಖೆ ಇರ್ತಾನೆ, ಅದು ಸಂಬಂಧ ತಾನೆ ಅದು. ಅಲ್ಲಿ ಜೋರಾಗಿ ಒಂದು ಬಿಲ್ ತಮ್ಮನಿ, ಅವರಿಗೆ 5 ವರ್ಷ ಜೈಲು ಕಠಿಣ ಶಿಕ್ಷೆ, 5 ಲಕ್ಷ ಫೈನ್ ಪೆನಾಲ್ಟಿ ಹಾಕಿ, ಇನ್ನೊಂದ್ಸರಿ ಮಾಡ್ಲಾರ್ದಂಗೆ ಅವ್ರಿಗೆ ವಾರ್ನಿಂಗ್ ಮಾಡಿ ಗಡಿಪಾರ್ ಮಾಡ್ತೀವಿ ಏನೋ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಬಿಲ್ ತಗೊಂಬನ್ನಿ. ಅದು ಬಿಟ್ಬಿಟ್ಟು ಯಾವ್ದೋ ದ್ವೇಷ ಭಾಷಣ ಇವೆಲ್ಲ ಬಿಲ್ಗಳು ತರ್ತೀರಾ? ಪಶು ಸಂಗೋಪನೆ ಇಲಾಖೆ ಬೇಕಾಗಿರೋದು ಇದು ಈ ತರ ಬಿಲ್ಗಳು. ಇವೆಲ್ಲ ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಕರ್ನಾಟಕ ಏನಾಗಿದೆ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ನಂಬರ್ 1 ಇದೆ ಇವತ್ತು, ಕರೆಕ್ಟ್ ಅಲ್ವಾ? ಇವೆಲ್ಲ ಆಗ್ತಿರುವಾಗ ಇದಕ್ಕೆಲ್ಲ ಸರಿಯಾಗಿ ಬಿಲ್ಗಳು ತಗೊಂಬನ್ನಿ. ಇವೆಲ್ಲ ಕನ್ಸ್ಟ್ರಕ್ಟಿವ್ ಕೆಲಸ ಮಾಡಬೇಕಾಗಿದೆ ನಾವು. ಇದು ಬಿಟ್ಬಿಟ್ಟು ದುಂದುವೆಚ್ಚ ಮಾಡೋ ಅವಶ್ಯಕತೆ ಏನಿದೆ ನಮ್ಗೆ ಇವತ್ತು? ಮಹೇಂದ್ರ ಅವರೇ, ಈಗ ಸೀರಿಯಸ್ ನೋಟ್ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಈ ತರದ ಪ್ರವಾಸಗಳಿಗೆ ಹೋದಾಗ ಎಲ್ಲಾ ಕಾಲವನ್ನು ಸೇರ್ಸೇ ಕೇಳ್ತಾ ಇದ್ದೀನಿ ಮಹೇಂದ್ರ ಅವರೇ, ಎಲ್ಲಾ ಕಾಲವನ್ನು. ಇಂಥ ಪ್ರವಾಸಗಳ ಫಲಶ್ರುತಿ ಇರುವಂಥ ಒಂದು ಕ್ವಶನ್ ಇಟ್ಕೊಂಡು ಸದನಗಳಲ್ಲಿ ಚರ್ಚೆ ಆಗಬೇಕು, ರಿಪೋರ್ಟ್ ಮಂಡನೆ ಆಗಬೇಕು, ಅಗತ್ಯ ಬದಲಾವಣೆಗಳು ಬಜೆಟಲ್ಲಿ ಆಗಬೇಕಾಗತ್ತೆ. ಬಟ್ ಯಾರೇ ಈ ಥರ ಶಾಸಕರು ಹೋದಾಗಲೂ, ಇಸ್ರೇಲ್ಗೆ ಹೋದಾಗಲೂ ಇದೇ ಕಥೆನೇ, ಚೀನಾಗೆ ಹೋದಾಗಲೂ ಇದೇ ಕಥೆನೇ, ಜಪಾನ್ಗೆ ಹೋದರೂ ಇದೇ, ಇಟಲಿಗೆ ಹೋದರೂ ಇದೇ ಮತ್ತೆ ನಾನು ಹೇಳೋದಿಲ್ಲಿ. ಇವ್ರು ಹೋಗ್ತಾರೆ ಬರ್ತಾರೆ ಆ್ಯಸ್ ಇಫ್ ಒಂದು ವೆಕೇಷನ್ನು, ಅವರೇನೋ ಟ್ರಿಪ್ ಹೋಗಿದ್ದಾರೆ ಬಂದಿದ್ದಾರಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ ಹೊರತು ಜನಗಳ ತೆರಿಗೆ ದುಡ್ಡು ಅದಕ್ಕೊಂದು ಉತ್ತರದಾಯಿತ್ವ ಸಿಕ್ಕಿದೆಯಾ ನಮ್ಗೆ ಇಲ್ಲಿವರೆಗೂ ಇಲ್ವಾ ಅಂತ. ಒಂದು ಉದಾಹರಣೆನ ಇಲ್ಲಿ ತಗೊಳ್ಳೋಣ. ಕೆಲವು ವರ್ಷಗಳ ಹಿಂದೆ ಮೈಸೂರಿನ ಮೇಯರ್ ಆದಿಯಾಗಿ ಕೆಲವರು ಕಾರ್ಪೊರೇಟರ್ಗಳು ಇದಕ್ಕೆ ಚೀನಾ ಪ್ರವಾಸ ಮಾಡಿದ್ರು. ಅಲ್ಲಿಂದ ಬಂದಾಗ ನಾವು ಪತ್ರಕರ್ತರು ಕೇಳಿದ್ವಿ, ಚೀನಾದಲ್ಲಿ ಏನೇನಾಯ್ತು, ಆಸ್ತಿ ರೆಕಾರ್ಡ್ ಹೇಳಿ, ಏನು ಕಲ್ತ್ರಿ ಅಲ್ಲಿ ಅಂತ ಹೇಳಿ. ಅವ್ರು ಹೇಳಿದ್ರು, ಇಲ್ಲ ಶಾಂಘೈ ಅವೆಲ್ಲ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದಾವೆ, ನಾವು ಆ ತರ ಮಾಡೋದು ಸಾಧ್ಯನೇ ಇಲ್ಲ ಅಂತ. ಈ ತೀರ್ಮಾನಕ್ಕೆ ನಮ್ಮಿಂದ ವಿದೇಶಿ ಪ್ರವಾಸಕ್ಕೆ ಹೋದವರು ಈ ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಗೆಳೆಯರು ಹೇಳಿದ್ರು, ನಮ್ಮಲ್ಲಿ ಇದು ಮೀಟ್ಗೆಗೋಸ್ಕರ ಹೋಗ್ತಾರೆ, ಮಾಂಸ ಬಹಳ ಮುಂದುವರಿದ್ದಾರೆ ಅಂತ ಹೇಳಿ. ಮಳವಳ್ಳಿನಲ್ಲಿ ಬಂಡೂರು ಕುರಿ ಸಂಶೋಧನಾ ಕೇಂದ್ರ ಮತ್ತು
ಅದರ ಅಭಿವೃದ್ಧಿ ತಳಿ ಅಭಿವೃದ್ಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಯಾರು ಇಲ್ಲ, ಪಾಳು ಬಿದ್ದಿದೆ ಅದು. ಓಕೆ. ಕೋಲಾರದ ಕೆಂಪಣ್ಣನವರು, ಕುರಿ ಕೆಂಪಣ್ಣ ಅಂತಲೇ ಅವ್ರಿಗೆ ಹೆಸರು. ಅವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೇಂದ್ರದ ಕುರಿ ಮತ್ತು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ರು ಮತ್ತು ಅವರು ವಿಷಯ ತಜ್ಞರು ಕೂಡ. ಈಗ ಕೋಲಾರದಲ್ಲಿ ಆ ಕುರಿ ಅಭಿವೃದ್ಧಿಯ ಯಾವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಬಂಡೂರು ತಳಿ ತಮಗೆ ಗೊತ್ತಿರೋ ಹಾಗೆ ಎಷ್ಟು ಪ್ರಸಿದ್ಧಿಯಾಗಿದೆ ಇಡೀ ಭಾರತದಲ್ಲಿ ಅಂತ ಗೊತ್ತಿದೆ. ನಮ್ಮಲ್ಲಿರೋ ಉದಾಹರಣೆಗಳನ್ನ, ಕೆಲವು ಮಾದರಿಗಳನ್ನ ನಾವು ಡೆವಲಪ್ ಮಾಡದೆ ಈಗ ಅದೆಲ್ಲೋ ಹೋಗಿ ಕಲ್ತ್ಕೊಂಡ್ ಬರ್ತೀವಿ ಅನ್ನೋದು ಪಕ್ಕಾ ರಾಜಕಾರಣದ ತಂತ್ರ ಅಷ್ಟೇ ಇದೆಲ್ಲ. ಈಗ ಹೇಳೋ ನಿಮ್ಮ ಪ್ರಕಾರ, ಈಗ ನೀವು ಮಾತಾಡಿದ್ರ ಪ್ರಕಾರ ಹೇಳೋದಾದ್ರೂ ಹೋಗ್ತಾ ಇರೋ ಜನಗಳು ಯಾರು ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇದೆಲ್ಲ ಎರಡು ಬಣಗಳ ನಡುವಿನ ಹೋರಾಟದ ಒಂದು ಭಾಗ ತರ ಕಾಣಿಸುತ್ತೆ ಹೊರತು ಇವ್ರು ಅಲ್ಲೇನೋ ಹೋಗಿ ಅಧ್ಯಯನ ಮಾಡಿ ಇಲ್ಲಿಗೇನೋ ರಾಜ್ಯಕ್ಕೆ ಉದ್ಧಾರ ಮಾಡ್ತಾರೆ ಅಂತ ಅನ್ಸಲಾಗ್ತದೆ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.